ಈಗ ಅವಕಾಶ ಸಿಕ್ಕಿದೆಯಲ್ಲ, ಈಗ ಪ್ರಾಸಿಕ್ಯೂಷನ್ ಅನುಮತಿ ಸಿಕ್ಕಿದೆ. ಇದ್ರ ಮೇಲೆ ಈಗ ಟ್ರಯಲ್ ಏನು ಶುರುವಾಗುತ್ತೆ, ಅದ್ರ ಮೇಲೆ ಅವ್ರು ಮಾಡಿದಿರೋ ಇಲ್ಲೋ ಇದೆಲ್ಲದೂ ಕೂಡ ಚರ್ಚೆ ಅಲ್ಲಾಗತ್ತೆ. ಅಲ್ಲಿ ನಾವು ಕೂಡ ದೇವರಲ್ಲಿ ಕೇಳ್ಕೊಂತೀವಿ, ಆದಷ್ಟು ಯಾವುದೇ ಒಂದು ಆರೋಪ ಅವ್ರ ಮೇಲೆ ಬರದ ರೀತಿಯಲ್ಲಿ ಮತ್ತೊಮ್ಮೆ ಹೊರಗೆ ಬರುವಂತ ಶಕ್ತಿ ದೇವರು ಅವ್ರಿಗೆ ಕೊಡ್ಲಿ ಅಂತ ಹೇಳಿ, ಈಗ ಅವರಿಗೆ ಆರೋಪಿ ಸ್ಥಾನದಲ್ಲಿ ಇರೋದ್ರಿಂದ ಒಂದು ಒಳ್ಳೆ ತನಿಖೆ ಆಗ್ಲಿಕ್ಕೆ ಮುಕ್ತವಾದಂತಹ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಡ್ಬೇಕಂತ ಅವ್ರ ಕರ್ತವ್ಯ. ಅದಕ್ಕೆ ಕೈ ಜೋಡಿಸ್ತಾರೆ ಗೌರವಂತ ಸಿದ್ದರಾಮಯ್ಯ ಅನ್ನೋ ಒಂದು ವಿಶ್ವಾಸ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನ್ಯಾಯಾಲಯ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದೆ. ಹಾಗಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಅನೇಕ ವರ್ಷಗಳಿಂದ ಈ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡಂತ ಹಿರಿಯರಲ್ಲಿ ನನಗೂ ಕೂಡ ಅವ್ರ ಬಗ್ಗೆ ಗೌರವ ಇರುವಂತ ಪಕ್ಷ ಯಾವುದೇ ಆಗಲಿ. ಆದ್ರೆ ಕಾನೂನು ಎಲ್ಲರೂ ಕೂಡ ಒಂದೇ, ಸರ್ವೇ ಸಾಮಾನ್ಯ ವ್ಯಕ್ತಿಯು ಕೂಡ ಒಂದೇ. ಅದೇ ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ಎತ್ತರ ಸ್ಥಾನಮಾನದಲ್ಲಿ ಕೂಡ ಕಾನೂನು ಒಂದೇ ಅಂತ ಹೇಳಿ ಸ್ಪಷ್ಟವಾಗಿ ಹೈಕೋರ್ಟಿನ ಇವತ್ತಿನ ಒಂದು ಜಡ್ಜ್ಮೆಂಟ್ ಅಲ್ಲಿ ಸ್ಪಷ್ಟವಾಗಿ ಹೇಳುವಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ನೈತಿಕ ಹೊಣೆ ಹೊತ್ತು ಈಗಾಗಲೇ ಇದು ಆಟೋಮೆಟಿಕ್ ಆಗಿ ಇದ್ರ ಮೇಲೆ FIR ರಿಜಿಸ್ಟರ್ ಆಗುತ್ತೆ. ಒಂದು ಒಳ್ಳೆ ರೀತಿಯಂತ ಒಂದು ತನಿಖೆ ಆಗಬೇಕು ಅಂದ್ರೆ ಅಲ್ಲಿ ಅವನ ಮೇಲೆ ಸ್ವತಃ ಮುಖ್ಯಮಂತ್ರಿ ಮೇಲೆ ಆರೋಪ ಇರೋದ್ರಿಂದ ಅವರು ದೂರ ಉಳಿಬೇಕಾಗಿರೋದು ಕಾನೂನಿಗೆ ಕೊಡುವಂತ ಒಂದು ಗೌರವ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನ ಗೌರವಂತ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ನಂಗೆ ವಿಶ್ವಾಸ ಇದೆ.